ಹೇಗೆ ಈ ಕಾಣೆಯಾಗಿದ್ದಾಳೆ ಪ್ರಾಜೆಕ್ಟ್ ಶುರು ಆಗಿದೆ ಹೇಗೆ? ನನ್ಗೆ ಆರ್.ಕೆ. ಸರ್ ಪರಿಚಯ ಇದ್ರು. ಸೊ ಅವ್ರು ಈ ತರ ಒಂದ್ ಕತೆ ಮಾಡ್ಕೊಂಡಿದೀವಿ, ಇದಕ್ಕೆ ನೀವು ಸೂಟ್ ಆಗ್ತೀರಾ ನೋಡಿ ಅಂತ ಹೇಳಿದ್ರು. ಅಷ್ಟು ಕತೆ ಹೇಳಿ ಸರ್ ಅಂತ ಹೇಳಿದ್ರು. ಕತೆ ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಒಂದು ಹೆಣ್ಮಗ್ಳು ಯಾವ ತರ ಪ್ರಾಬ್ಲಮ್ ನ ಫೇಸ್ ಮಾಡ್ತಾಳೆ, 4 ಜನ ಅವಳನ್ನ ನೋಡೋ ದೃಷ್ಟಿ ಏನು, ಸೊ ಒಂದು ಒಬ್ಬಂಟಿಯಾಗಿ ಇದ್ದಾಗ 4 ಜನ ಹೇಗ್ ನೋಡ್ತಾರೆ, ಅದರಿಂದ ಆ ಹುಡುಗಿ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾಳೆ ಅನ್ನೋದು ಅದೊಂಥರ ಚಾಲೆಂಜಿಂಗ್ ಅನ್ನಿಸ್ತು ನಂಗೆ ಅದೊಂಥರ ಆ ಹೆಣ್ಣು ಹುಡುಗಿ ಮೇಲಿನ ಕತೆ ಹೋಗುತ್ತೆ. ಒಂದ್ ಕಡೆ ತೆಲುಗು ಇಂಡಸ್ಟ್ರಿಯಲ್ಲಿ ಬ್ಯುಸಿ ಆಗಿರ್ತೀರಾ, ಈಗಲೂ ಆಬ್ವಿಯಸ್ಲಿ ಬ್ಯುಸಿ ಆಗಿದ್ರೆ, ಇದ್ರ ನಡುವೆ ಈ ಚಿತ್ರನ ಒಪ್ಕೊಳ್ಳೋಕ್ ಕಥೆನೇ ಕಾರಣ ಅಂತ ಹೇಳ್ತೀರಾ ಈಗ? ಎಸ್, ಆಫ್ ಕೋರ್ಸ್. ಯಾಕಂದ್ರೆ ಈಗ ಎಲ್ರೂ ಸಿನಿಮಾ ಮಾಡೋದು ಒಂದು ವರ್ಷಕ್ಕೆ ಇಷ್ಟು ಸಿನಿಮಾಗಳಂತ ಬರ್ತಾ ಇರತ್ತೆ, ಕಣ್ಣು ಕಾಣ್ದಂಗ್ ಹೊಟ್ಟೋಗ್ತಾ ಇರತ್ತೆ. ಸೊ ಒಂದ್ ಸ್ವಲ್ಪ ಚೂಸಿ ಆಗಿದ್ರೆ ಒಳ್ಳೇದು. ಯಾಕಂದ್ರೆ ಕತೆನಲ್ಲಿ ಏನ್ ಬರುತ್ತೆ, ಆ ಹೆಣ್ಮಗಳ ಪಾತ್ರ ಏನು, ಆ ಪಾತ್ರ ಎಷ್ಟು ಅವಳು ಚಾಲೆಂಜ್ ಆಗಿ ಮಾಡ್ಬೋದು ಅನ್ನೋದನ್ನ ನಾನು ಅಂದ್ರೆ ಮೊದ್ಲಿಂದನೂ ನಂಗೆ ಅದಿದ್ದು. ಸೊ ಆರ್.ಕೆ. ಸರ್ ಹೇಳಿದ್ಮೇಲೆ ನನ್ಗದ್ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾರ್ಮಲ್ ಎಲ್ಲ ಕ್ಯಾರೆಕ್ಟರ್, ಆ ಮಗಳು ಅದೆಲ್ಲ ಹಾಗೆ ಮಾಡ್ಕೊಂಡ್ಬಿಡ್ಬೋದು. ಬಟ್ ಒಂದು ಎಲ್ಲಾ ಪರ್ಫಾರ್ಮೆನ್ಸ್ ನಾವು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ ಅಂದ್ರೆ ಅದು ಅವರಿಗೆ ಚಾಲೆಂಜಿಂಗ್ ಆಗಿರುತ್ತೆ ಅಂಡ್ ಅದು ನಮ್ಗೆ ಕೆರಿಯರ್ಗೆ ಇಂಪಾರ್ಟೆಂಟ್ ಆಗುತ್ತೆ ಕೂಡ. ಸೊ ದಟ್ ನಂಗೆ ತುಂಬಾ ಇಷ್ಟ.